12 ವರ್ಷದಲ್ಲೂ ಕೂಡ ನಾವೇನು ರಕ್ತದಾನ ಶಿಬಿರದಲ್ಲಿ ನಾವು ಯೂನಿಟ್ನ ನಮ್ಮ ಕೇರ್ ಹಾಸ್ಪಿಟಲ್ಗೆ ಜೊತೆಗೆ ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಪ್ರತಿ 25% ಯೂನಿಟ್ಸ್ ಆಫ್ ಬ್ಲಡ್ ನಾವು ಕೇರ್ ಹಾಸ್ಪಿಟಲ್ಗೆ 25% ಆಫ್ ಯೂನಿಟ್ಸ್ ಆಫ್ ಬ್ಲಡ್ ನ ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲ್ ಕೊಡ್ತಾ ಇದ್ದೇವೆ. ನಿಜವಾಗ್ಲೂ ಕೂಡ ಟೋಟಲ್ 10,400 ಯೂನಿಟ್ಸ್ ನಾವು ಲಾಸ್ಟ್ 12 ಇಯರ್ಸ್ ನಾವು ಡೊನೇಟ್ ಮಾಡಿದ್ವಿ. ಇವತ್ತು ಈ ದಿನದಲ್ಲಿ ಶಿಬಿರವನ್ನ ಉದ್ಘಾಟನೆ ಮಾಡಿದಂತಹ ಡಾಕ್ಟರ್ ಕುಮಾರಸ್ವಾಮಿ ಸರ್, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಮೈಸೂರು, ದಯಮಾಡಿ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕಾಗಿ ಒಂದು ಕಳಕಳಿಯ ಮನವಿ ಸರ್, ಪ್ಲೀಸ್. ಎಲ್ಲರಿಗೂ ನಮಸ್ಕಾರ, ಶುಭ ಮುಂಜಾನೆ. ಈ ರಕ್ತದಾನ ಶಿಬಿರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ JK ಟೈರ್ಸ್, CII, ಲಯನ್ಸ್ ಬ್ಲಡ್ ಸೆಂಟರ್, ಜೀವಧಾರ ಹಾಗೂ ಅತಿ ಮುಖ್ಯವಾಗಿ ಬ್ಲಡ್ ಡೋನರ್ಸ್ ನಿಮ್ಮೆಲ್ಲರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿಭಾಗದ ಜಾಯಿಂಟ್ ಡೈರೆಕ್ಟರ್ ಆದಂಥ ವಿಶ್ವನಾಥ್ ಅವರೇ ಹಾಗೂ CII ಕನ್ಸಲ್ಟೆಂಟ್ ಅವರೇ ಹಾಗೂ ಈ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಗಳಾದಂಥ ಡಾಕ್ಟರ್ ಸಿರಾಜ್ ಅವರೇ ಹಾಗೂ ನಿವೃತ್ತ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಗಳಾದಂಥ ಡಾಕ್ಟರ್ ಜಯಂತ್ ಅವರೇ, ಗಿರೀಶ್ ಅವರೇ ಹಾಗೂ ಅಷ್ಟೇ ಮುಖ್ಯವಾಗಿ ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ಸಹ ಬೆನ್ನೆಲುಬಾಗಿ ನಿಂತಿರತಕ್ಕಂಥ ಎಲ್ಲ ಮುದ್ರಣ ಹಾಗೂ ದೃಷ್ಟಿ ಮಾಧ್ಯಮದ ಮಿತ್ರರೇ ಹಾಗೂ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಯಂ ಪ್ರೇರಿತರಾಗಿ ರಕ್ತದಾನವನ್ನು ಕೊಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ರಕ್ತದಾನಿಗಳೇ, ಹಾಗೆಯೇ ಬೆಳಿಗ್ಗೆ 6:30ಇಂದನೂ ಏನು ಸ್ಟಾಫ್ ಇದ್ದಾರೆ, ಗೌರ್ಮೆಂಟ್ ಸೆಕ್ಟರ್ ಇರ್ಬೋದು, ಪ್ರೈವೇಟ್ ಸೆಕ್ಟರ್ಸ್ ಇರ್ಬೋದು, NGO ಪಾರ್ಟ್ನರ್ಸ್ ಇರ್ಬೋದು, ನಾವೇನೋ ಒಂದು ಕಾರ್ಯಕ್ರಮವನ್ನು ಬಂದು ಉದ್ಘಾಟನೆ ಮಾಡಿ ಚಾಲನೆಯನ್ನು ಕೊಡ್ಬೋದು, ಆದರೆ ಅದರ ಹಿಂದೆ ಭಾಳಷ್ಟು ಶ್ರಮ ಇರ್ತದೆ. ನಿಮ್ಮೆಲ್ಲರಿಗೂ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಕೊಡ್ತಾನೆ ಬಂದಿದೆ. ಸುಮಾರು ನ್ಯಾಷನಲಲ್ಲಿ ಪ್ರತಿ ವರ್ಷಕ್ಕೆ ಸುಮಾರು 1.5 ಕೋಟಿಗೂ ಅಧಿಕ ಜನನ ಆಗತಕ್ಕಂಥ ದೇಶದಲ್ಲಿ, ಹಾಗೆ ಮೈಸೂರು ಜಿಲ್ಲೆಯಲ್ಲಿ ಸುಮಾರು 33,000 ರಿಂದ 36,000 ಏನು ಜನನ ಆಗ್ತದೆ. ಅದಕ್ಕೆ ಅನುಗುಣವಾಗಿ ನಮಗೆ ಮುಖ್ಯ ಸೂಚನಕಗಳು ಇರತಕ್ಕಂಥದ್ದು ತಾಯಿ ಮರಣವನ್ನು ಕಮ್ಮಿ ಮಾಡತಕ್ಕಂಥದ್ದು, ಮತ್ತು ಶಿಶು ಮರಣವನ್ನು ಕಮ್ಮಿ ಮಾಡತಕ್ಕಂಥದ್ದು, ಅಪೌಷ್ಟಿಕತೆಯನ್ನು ಕಮ್ಮಿ ಮಾಡತಕ್ಕಂಥದ್ದು, ಹಾಗೆ ಕ್ಯಾನ್ಸರ್ಸ್ ಇರ್ಬೋದು. ಇನ್ನು ನಮ್ಮ ಗೃಹ ಆರೋಗ್ಯ ಕಾರ್ಯಕ್ರಮದಲ್ಲಿ 14 ವಿವಿಧ ಕಾಯಿಲೆಗಳಿಗೆ ಏನು ಮನೆ ಮನೆಗೆ ಭೇಟಿ ನೀಡಿ ಅಲ್ಲಿ ಸ್ಕ್ರೀನಿಂಗ್ ಮಾಡಿ ಅದನ್ನು ಕಮ್ಮಿ ಮಾಡ್ತಕ್ಕಂಥದ್ದು. ಆಮೇಲೆ ರೀಸೆಂಟ್ ಟ್ರೆಂಡ್ ವಿತ್ ಇನ್ಕ್ರೀಸ್ ಇನ್ ಆಕ್ಸಿಡೆಂಟ್ಸ್, ಅಂಥ ಸಂದರ್ಭಗಳಲ್ಲಿ ಎಲ್ಲಿ ಆಮೇಲೆ ಲಾಟ್ ಆಫ್ ಸರ್ಜರೀಸ್ ಮೈಸೂರು ಜಿಲ್ಲೆಯಲ್ಲಿ ಮೈಸೂರಿಗೆ ಸೀಮಿತವಾಗ್ದಾಗ ನೈಬರಿಂಗ್ ಡಿಸ್ಟ್ರಿಕ್ಟ್ಸ್ ಏನಿದೆ ಸುಮಾರು 5 ರಿಂದ 6 ಜಿಲ್ಲೆಗಳಿಗೆ ಹೆಲ್ತ್ ಸರ್ವಿಸಸನ್ನು ಕೊಡ್ತಾ ಇದ್ದೀವಿ. ಒಂದು ಕ್ಲಿನಿಕಲ್ ಸರ್ವಿಸಸನ್ನು ನೇರವಾಗಿ ನಮ್ಮ OPD ಇರ್ಬೋದು, IPD ಇರ್ಬೋದು, ಸರ್ಜರಿಕಲ್ ಇರ್ಬೋದು, ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು. ಇನ್ನೊಂದು ವಿಭಾಗದಲ್ಲಿ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಸರಿಸುಮಾರು ನನ್ನಲ್ಲಿರ್ತಕ್ಕಂಥ ಅಂಕಿಅಂಶಗಳ ಪ್ರಕಾರ ಸರ್ಕಾರಿ ಸೌಮ್ಯದಲ್ಲೇ ಸುಮಾರು 7 ಲಕ್ಷ ಹೊರರೋಗಿಗಳನ್ನು ಪ್ರತಿ ತಿಂಗಳು ನಾವು ತಪಾಸಣೆಯನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಸುಮಾರು 15 ರಿಂದ 20 ಸಾವಿರ ಪ್ರೊಸೀಜರ್ಸ್ಗಳನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಅನುಗುಣವಾಗಿ ನಮ್ಮ KPMEDಯಲ್ಲಿ ನೋಂದಣಿ ಆಗಿರತಕ್ಕಂಥ 1,600ಕ್ಕೂ ಅಧಿಕ ಕ್ಲಿನಿಕ್ಸ್ಗಳು, ನರ್ಸಿಂಗ್ ಹೋಮ್ಸ್ಗಳು, ಆಮೇಲೆ 3 ಮೆಡಿಕಲ್ ಕಾಲೇಜುಗಳನ್ನು ಒಳಗೊಂಡಂತೆ ಅಷ್ಟೇ ಪ್ರಮಾಣದಲ್ಲಿ ಸೇವೆಯನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರಿ ಸೌಮ್ಯ ಮತ್ತು ಪ್ರೈವೇಟ್ ಆ್ಯಂಡ್ NGOs ಎಲ್ಲ ಒಳಗೊಂಡಂತೆ ಈ ಒಂದು ವಿಶೇಷವಾಗಿ ಹೆಚ್ಚಿಗೆ ಸಂಖ್ಯೆಯಲ್ಲಿ ಬ್ಲಡ್ ಡೊನೇಷನ್ಗಳನ್ನು ಮಾಡಿ ನಮ್ಮ ಜಿಲ್ಲೆಯಲ್ಲಿಗೆ ವಾರ್ಷಿಕವಾಗಿ ಏನು ನಿಗದಿಯಾಗಿದೆ 1,30,30,000ಕ್ಕೂ ಅಧಿಕ ಯೂನಿಟ್ಗಳನ್ನು ಕಲೆಕ್ಟ್ ಮಾಡಬೇಕು ಅಂತ ಹೇಳಿ ಅದಕ್ಕೂ ಸುಮಾರು 10 ರಿಂದ 20% ಅಡಿಷ್ನಲ್ ಆಗಿ ನಾವು ಕಲೆಕ್ಟ್ ಮಾಡ್ತಾ ಇದ್ವಿ. ಈ ನಿಟ್ಟಿನಲ್ಲಿ ಇದೊಂದು ಉತ್ತಮವಾದ ಸಾಧನೆ ಅಂತ ಹೇಳಿದರೆ ತಪ್ಪಾಗಲಾರದು. ಈ ನಿಟ್ಟಿನಲ್ಲಿ ಮಾನ್ಯ ಸಚಿವರು ಸಹ ಇತ್ತೀಚೆಗೆ ನಡೆದಂಥ ಸಭೆಯಲ್ಲಿ ಮಾನ್ಯ ಆರೋಗ್ಯ ಸಚಿವರು ಎಲ್ಲರಿಗೂ ಕಟ್ಟುನಿಟ್ಟಾಗಿ ಈ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಯಶಸ್ವಿಯಾಗಿ ಮಾಡಿ ಹೆಚ್ಚಿಗೆ ರೀತಿಯಲ್ಲಿ ಗುಣಾತ್ಮಕ
ಬ್ಲಡ್ ಯೂನಿಟ್ಸ್ಗಳನ್ನು ಕಲೆಕ್ಟ್ ಮಾಡಿ ನೀಟ್ ಬೇಸಿಸ್ ಮೇಲೆ ಅದನ್ನು ಫ್ರೀ ಆಫ್ ಕಾಸ್ಟ್ ಕೊಡಬೇಕು ಸರ್ಕಾರಿ ಸ್ವಾಮ್ಯದಲ್ಲಿ ಅನ್ನತಕ್ಕಂಥದ್ದನ್ನ ಏನು ತಾಕೀತು ಮಾಡಿದ್ರು ಅದಕ್ಕೆ ಅನುಗುಣವಾಗಿ ಈ ಒಂದು ಕ್ಯಾಂಪ್ ಒಂದು ಅಡಿಗಲ್ಲು ಹಾಕಿದೆ ಅಂತ ನಾನಾದರೂ ಭಾವಿಸ್ತಾ ಈ ರೀತಿಯಾದ ಕ್ಯಾಂಪ್ಗಳು ಇನ್ನೂ ಹೆಚ್ಚು ಹೆಚ್ಚು ಆಗಲಿ. ಮತ್ತೆ ಎಲ್ಲ ದಾನಗಳಲ್ಲಿ ಅತಿಯಾದ ಶ್ರೇಷ್ಠ ದಾನ ರಕ್ತದಾನ. ವ್ಯಕ್ತಿ ಒಂದು ಯೂನಿಟ್ ಅನ್ನು ಕೊಟ್ಟರೂ ಸಹ ಅದನ್ನು ನಾವು ಬೈಫರ್ಕೇಟ್ ಮಾಡಿ ಸೆಲ್ಯುಲಾರ್ ಕಾಂಪೊನೆಂಟ್, ಪ್ಲಾಸ್ಮಾ ಕಾಂಪೊನೆಂಟ್, ಫಾರ್ ಸ್ಟಡಿ ಪರ್ಪಸ್ ಈ ಥರ ಎಲ್ಲ ನಾವು ಡಿವೈಡ್ ಮಾಡಿ ಸುಮಾರು 4 ವಿಭಾಗಗಳಾಗಿ ನಾವು ವಿಂಗಡಣೆ ಮಾಡಿದ್ರೆ ನಮಗೆ 1300 ಡೋಸಸ್ ಯೂನಿಟ್ಸ್ ಅನ್ನು ಕಲೆಕ್ಟ್ ಮಾಡಿದ್ರೆ ಇಂಟು 4 ಡಿಫ್ರೆಂಟ್ ಪರ್ಪಸಸ್ ಅನ್ನು ನಾವು ಉಪಯೋಗಿಸ್ಬೋದು. ಅಷ್ಟು ಅದಕ್ಕೆ ಯಾವುದೇ ರೀತಿಯಾದ ನಾವು ಬೆಲೆಯನ್ನು ಕಟ್ಟಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯ ಸಾಕಷ್ಟು ಇನ್ಫಾರ್ಮೇಶನ್ಸ್ ಅದ್ರ ಬಗ್ಗೆ ಈಗ ಆಲ್ರೆಡಿ ಸಾರ್ವಜನಿಕರಲ್ಲಿ ಜನಜಾಗೃತಿ ಇಲಾಖೆಯ ಮೂಲಕ ಮತ್ತು ಮಾಧ್ಯಮಗಳ ಮೂಲಕ NGOಗಳ ಮೂಲಕ ಮತ್ತೆ ಪ್ರೈವೇಟ್ ಪ್ಲೇಯರ್ಸ್ ಲೈಕ್ JK ಟೈರ್ಸ್ ಅಂಡ್ CIA ಅವರೆಲ್ಲರ ಮೂಲಕ ಸಮುದಾಯದಲ್ಲಿ ಈಗ ಆಲ್ರೆಡಿ ಇರೋ ಕಾರಣ ಈ ರೀತಿಯಾಗಿ ವಾಲಂಟಿಯರ್ಸ್ ಬರ್ತಾ ಇದ್ದಾರೆ. ಈ ರೀತಿಯಾದ ಕ್ಯಾಂಪ್ಸ್ಗಳು ನಾಟ್ ಓನ್ಲಿ ಅಟ್ ದ ಮೈಸೂರು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಬೇರೆ ಎಲ್ಲ ತಾಲೂಕುಗಳಲ್ಲೂ ಆಗಲಿ ಅಂತ ನಾನಾದರೂ ಭಾವಿಸ್ತಾ JK ಟೈರ್ಸ್ನ ಏನು ಆಡಳಿತ ವರ್ಗದವರಿದ್ದಾರೆ ಅವರೆಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಈ ಒಂದು ಕಾರ್ಯಕ್ರಮದ ಸಂಬಂಧಿಸಿದ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಗಳಾದ ಡಾಕ್ಟರ್ ಸಿರಾಜ್ ಅವರು ಮತ್ತು ಅವರ ತಂಡ ಮತ್ತು ಪ್ರೈವೇಟ್ ಏನು ನಮ್ಮ ಜೀವಧಾರ ಏನಿದೆ ಅವರು ಅದೇ ರೀತಿ ಬೇರೆ ಬೇರೆ ಅಪಾರ್ಟ್ ಫ್ರಮ್ ಅವರ್ ಗೌರ್ಮೆಂಟ್ ಬ್ಲಡ್ ಬ್ಯಾಂಕ್ಸ್ ಬೇರೆಯವರು ಯಾರಿದ್ದಾರೆ ಅವರೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಇಲಾಖೆಯ ಪರವಾಗಿ ಜಿಲ್ಲಾಡಳಿತದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಕರೆಸಿ 2 ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ 2 ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೀನಿ. ಜೈ ಕರ್ನಾಟಕ.